ನೋಡಿ, ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಪೂರ್ವ ಮುಂಗಾರು ಮಳೆಯ ಆರ್ಭಟ ಸಿಕ್ಕಾಪಟ್ಟೆ ಜೋರಾಗಿದೆ. ಅದರ ಭಾಗವಾಗಿ ಕಾರವಾರದಲ್ಲೂ ಕೂಡ ಅಷ್ಟೇ ಭಾರೀ ಮಳೆಯಿಂದಾಗಿ ಬೆಣ್ಣೆಹೊಳೆ ರಸ್ತೆ ಕಂಪ್ಲೀಟ್ ಆಗಿ ಕೊಚ್ಚೋಗಿದೆ. ಶಿರಸಿ ಕುಮಟಾ ರಸ್ತೆ ಸಂಚಾರ ಸಂಪೂರ್ಣವಾಗಿ ನಿಷೇಧವನ್ನು ಹೇರಲಾಗಿದೆ. ಆ ರಸ್ತೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ಕುಮಟಾ ರಸ್ತೆಯನ್ನ ಬಂದ್ ಮಾಡಲಾಗಿದೆ. ಲಾಸ್ಟ್ 2 days ಇಂದ ಭಾರೀ ಮಳೆ ಸುರಿತಾ ಇದೆ ಅಲ್ಲಿ. ಅದು ನಿರ್ಮಾಣ ಹಂತದ ಸೇತುವೆ, ಅದು ನಿರ್ಮಾಣ ಹಂತದ ಬೆಣ್ಣೆಹೊಳೆ ಸೇತುವೆ ಪಕ್ಕದ ರಸ್ತೆ ಕುಸಿತ ಕಂಡಿದೆ. ಮಳೆ ನೀರಿಗೆ ಕೊಚ್ಚಿ ಹೋಗಿದ್ರಿಂದಾಗಿ ರಸ್ತೆ ಸಂಚಾರ ಬಂದ್ ಆಗಿದೆ. ರಸ್ತೆ ಬದಿಯಲ್ಲಿ ಇರುವಂಥ ಗುಡ್ಡದ ಮಣ್ಣಿರುತ್ತಲ್ಲ, ಅದು ಹೋಗ್ತಾ ಹೋಗ್ತಾ ಆ ನೀರಿನ ರಭಸಕ್ಕೆ ಕುಸಿತಾಲೇ ಹೋಗ್ತಾ ಇದೆ ಆ ಮಣ್ಣು. ಕರಾವಳಿ ಮಲೆನಾಡು ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿಗೆ ಅದು ಈಗ ಬಂದಾಗಿದೆ. ಕಳೆದ 5-6 ವರ್ಷಗಳಿಂದ ಈ ಅಭಿವೃದ್ಧಿ ಕಾಮಗಾರಿ ಸಾಗ್ತಾನೇ ಇದೆ, ನಿಲ್ತಾನೇ ಇಲ್ಲ. ಕಾಮಗಾರಿ ನಡೀತಾ ಇರೋದ್ರಿಂದಾಗಿ ಆಮೆಗತಿಯಲ್ಲಿ ಸಾಗ್ತಾ ಇರೋದ್ರಿಂದಾಗಿ ಇನ್ನೂ ಅಲ್ಲಿ ಭಾರಿ ಮಳೆ ಬಂದ ಕಾರಣ ಅಲ್ಲಿ ಸೈಡಲ್ಲಿ ಇರುವಂಥ ಮಣ್ಣು ಕುಸಿತಲೇ ಹೋಗ್ತಾ ಇದೆ. ನೋಡಿ, ರಭಸವಾಗಿ ಹರಿತಾ ಇರುವಂಥ ನೀರದು ಯಾವುದೋ ಹೊಳೆ ಅಲ್ಲ, ಹೊಳೆ ಭಾಗ ಅಲ್ಲ, ಅದು ಮೇನ್ ರೋಡೇ, ರಾಷ್ಟ್ರೀಯ ಹೆದ್ದಾರಿನೇ. ಇದು ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಹೀಗಾಗಿ 1 ವರ್ಷದಿಂದ ಭಾರಿ ವಾಹನ ಸಂಚಾರ ನಿಷೇಧವನ್ನು ಮಾಡಿತ್ತು ಜಿಲ್ಲಾಡಳಿತ. ಈಗ ಭಾರಿ ವಾಹನ ಇರಲಿ, ಲಘು ವಾಹನ ಯಾವುದೂ ಕೂಡ ಓಡಾಡಂಗಿಲ್ಲ. ಹಂಗಾಗ್ಬಿಟ್ಟಿದೆ ಪರಿಸ್ಥಿತಿಯಲ್ಲಿ. ಕಳೆದ 2 ದಿನಗಳಿಂದ ನಿರಂತರವಾಗಿ ಮಳೆ ಸುರಿತಾ ಇರೋದ್ರಿಂದ ಈ ಎಫೆಕ್ಟಲ್ಲಿ ಈಗ ಆ ಭಾಗದಲ್ಲಿ ಆರೆಂಜ್ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ. ಈಗ ಮತ್ತೆ ಇನ್ನೂ 2 ದಿನಗಳ ಕಾಲ ಮಳೆ ಸುರಿಯುತ್ತೆ ಅನ್ನೋ ವರದಿ ಆಗ್ತಾ ಇದೆ. ಹಾಗಾಗಿ ಮುಂದೇನಾಗುತ್ತೆ ಅನ್ನೋ ಭಯದ ವಾತಾವರಣ ನಿರ್ಮಾಣ ಆಗಿದೆ ಸುತ್ತಮುತ್ತ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಉದಯ್ ಬರ್ಗಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಉದಯ್, ಕಳೆದ 3-4 ವರ್ಷದಿಂದ ಈ ಕಾಮಗಾರಿ ಸಾಗ್ತಾನೆ ಇದೆ, ಅಂದರೆ 5-6 ವರ್ಷದಿಂದ ಈ ಅಭಿವೃದ್ಧಿ ಕಾಮಗಾರಿ ಸಾಗ್ತಾನೆ ಇದೆ. ಯಾಕಿಷ್ಟು ಲೇಟಾಗಿ ಆಗ್ತಾ ಇದೆ? ಜೊತೆಗೆ ಅಲ್ಲಿ ಪ್ರತಿ ವರ್ಷವೂ ಮಳೆ ಬಂದಂಥ ಸಂದರ್ಭದಲ್ಲಿ ಇದೇ ಪರಿಸ್ಥಿತಿನಾ ಅಂತ? ಶರತ್, ಏನಂತಂದ್ರೆ ಉತ್ತರ ಕನ್ನಡ ಜಿಲ್ಲೆ ಕಳೆದ 2 ದಿನಗಳಿಂದ ಧಾರಾಕಾರವಾಗಿ ಮಳೆ ಸುರಿತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಏನು ಕುಮಟಾ ಮತ್ತು ಶಿರ್ಸಿ ಹೆದ್ದಾರಿ ಕಾಮಗಾರಿ ನಡೀತಾ ಇತ್ತು. ಸುಮಾರು 4-5 ವರ್ಷಗಳ ಹಿಂದಿನಿಂದ ಈ ಕಾಮಗಾರಿ ನಡೀತಾ ಇರುವಂತದ್ದು. ಬಹುತೇಕವಾಗಿ ಎಲ್ಲಾ ಕಾಮಗಾರಿಗಳು ಮುಗಿದಿದ್ರು ಕೂಡ ಕೆಲವು ಭಾಗದಲ್ಲಿ ದೊಡ್ಡ ದೊಡ್ಡ ಸೇತುವೆಗಳ ನಿರ್ಮಾಣ ಇರೋದ್ರಿಂದ ಸಂಪೂರ್ಣವಾಗಿ ಹೆದ್ದಾರಿಗಳನ್ನ ಬಂದ್ ಮಾಡಲಾಗಿತ್ತು. ಲಘು ವಾಹನಗಳಿಗೆ ಅಲ್ಲಿ ಸಂಚಾರಕ್ಕೆ ಅವಕಾಶಗಳನ್ನ ಕೊಡಲಾಗಿತ್ತು. ಏನು ಸೇತುವೆ ನಿರ್ಮಾಣ ಮಾಡತಕ್ಕಂತ ಹಿನ್ನೆಲೆಯಲ್ಲಿ ಆ ಸೇತುವೆಯ ಅಲ್ಲಿ ಬರ್ತಕ್ಕಂತ ಎಲ್ಲಾ ಹಳ್ಳಗಳನ್ನ ಮುಚ್ಚಿ ರಸ್ತೆಯನ್ನ ಮಾಡಿ ಲಘು ವಾಹನಗಳಿಗೆ ಹೋಗೋದಕ್ಕೆ ಅವಕಾಶಗಳನ್ನ ಮಾಡಿಕೊಡ್ಲಾಗಿತ್ತು. ಏನು ಗುತ್ತಿಗೆಯನ್ನ ಪಡೆದಿರ್ತಕ್ಕಂತ RNS ಕಂಪನಿ ಮಳೆಗಾಲದ ಪೂರ್ವದಲ್ಲೇ ಎಲ್ಲಾ ಕಾಮಗಾರಿಯನ್ನ ಮುಗಿಸೋದಾಗಿ ಮೊದಲು ಜಿಲ್ಲಾಡಳಿತಕ್ಕೆ ಸೂಚನೆ ಕೊಟ್ಟಿತ್ತು. ಆ ಹಿನ್ನೆಲೆಯಲ್ಲಿ ಅಲ್ಲಿ ವಾಹನವನ್ನ ಬಂದ್ ಮಾಡಿ ತಾತ್ಕಾಲಿಕ ರಸ್ತೆಯನ್ನ ಮಾಡಲಾಗಿತ್ತು. ಆದ್ರೆ ಸುರಿದಿರ್ತಕ್ಕಂತ ಮಳೆಗೆ ಏನು ಬೆಣ್ಣೆಹೊಳೆ ಉಕ್ಕಿ ಹರಿದಿರ್ತಕ್ಕಂತ ಹಿನ್ನೆಲೆಯಲ್ಲಿ ತಾತ್ಕಾಲಿಕವಾಗಿ ಮಾಡಿರ್ತಕ್ಕಂತ ಮಣ್ಣನ್ನ ತುಂಬಿ ತಾತ್ಕಾಲಿಕವಾಗಿ ರಸ್ತೆಯನ್ನು ಮಾಡಿದ್ರು. ಆ ಹಳ್ಳ ಸಂಪೂರ್ಣವಾಗಿ ನಿನ್ನೆ ರಾತ್ರಿ ಕೊಚ್ಚಿ ಹೋಗಿರುವಂತದ್ದು. ಹೀಗಾಗಿ ಇದೀಗ ಕರಾವಳಿ ಮತ್ತು ಮಲೆನಾಡಿನ ಸಂಪರ್ಕ ಸಂಪೂರ್ಣವಾಗಿ ಕಡಿತವಾಗಿರುವಂತದ್ದು. ಇದುವರೆಗೆ ಲಘು ವಾಹನವನ್ನ ಬಿಡ್ತಾ ಇದ್ರು, ಈಗ ಆ ವಾಹನ ಕೂಡ ಹೋಗೋದಕ್ಕೆ ಆಗ್ತಿಲ್ಲ. ಏನು ಕರಾವಳಿ ಮತ್ತು ಘಟ್ಟದ ಮೇಲಿನ ಭಾಗದ ಸಂಪರ್ಕ ಸಂಪೂರ್ಣವಾಗಿ ಕಡಿತವಾಗಿದೆ. ಮೊನ್ನೆಯಷ್ಟೇ ಏನು ಸುರಿದಿರ್ತಕ್ಕಂತ ಮಳೆಗೆ ಏನು ಕುಮಟಾ ತಾಲೂಕಿನ ಮಿರ್ಜಾನ್ ಸಮೀಪ ಕೂಡ ರಾಷ್ಟ್ರೀಯ ಹೆದ್ದಾರಿ ಕುಸಿತವಾಗಿ ಒಂದು ಭಾಗದ ರಸ್ತೆಯನ್ನು ಕೂಡ ಬಂದ್ ಮಾಡಲಾಗಿತ್ತು. ಈಗ 2 ಬದಿಯಲ್ಲೂ ಕೂಡ ರಸ್ತೆ ಬಂದ್ ಆಗಿರುವಂತದ್ದು. ಹೀಗಾಗಿ ಶಿರ್ಸಿ ಭಾಗಕ್ಕೆ ಹೋಗುವಂತ ಪ್ರಯಾಣಿಕರಾಗಿರ್ಬೋದು, ಹಾಗೆ ಆ ಭಾಗದಿಂದ ಈ ಭಾಗಕ್ಕೆ ಬರ್ತಕ್ಕಂತ ಜನರಿಗೆ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ಇದು ಸಾಕಷ್ಟು ಸಂಪರ್ಕವನ್ನ ಹೊಂದಿರತಕ್ಕಂತ ರಸ್ತೆ ಆಗಿತ್ತು. ಏನು ಹೆಚ್ಚಿನ ಆರೋಗ್ಯ ಸಮಸ್ಯೆಯಿಂದ ಆದಂತ ಸಂದರ್ಭದಲ್ಲಿ ಶಿರ್ಸಿ ಭಾಗದ ಜನರು ಕೂಡ ಏನು ಮಂಗಳೂರು ಆಗಿರ್ಬೋದು, ಮಣಿಪಾಲ್ ಆಗಿರ್ಬೋದು, ಈ ಭಾಗಕ್ಕೆ ಹೋಗ್ತಾ ಇದ್ರು. ಅದೇ ರೀತಿಯಾಗಿ ಯಾವುದೇ ಆಗಿರ್ತಕ್ಕಂತ ಇಲಾಖೆಯ ಕೆಲಸಗಳಿದ್ರು ಕೂಡ ಅವರು ಜಿಲ್ಲಾ ಅಧಿಕಾರಿಗಳ ಕಚೇರಿ ಕಾರವಾರಕ್ಕೆ ಬರಬೇಕಾಗಿತ್ತು. ಆದ್ರೆ ಈಗ ಎಲ್ಲವೂ ಕೂಡ ಕಡಿತವಾಗಿದೆ. ಇದು ಸದ್ಯಕ್ಕಂತೂ ನಿಲ್ಲುವಂತ ಲಕ್ಷಣ ಕಾಣ್ತಾ ಇಲ್ಲ. ಯಾಕೆ ಭಾರಿ ಪ್ರಮಾಣದಲ್ಲಿ ಹಳ್ಳದಲ್ಲಿ ಕೊಚ್ಕೊಂಡು ಹೋಗೋದ್ರಿಂದ ದೊಡ್ಡ ಸಮಸ್ಯೆ ಎದುರಾಗಿರುವಂತದ್ದು ಶರತ್. ಓಕೆ, ಥ್ಯಾಂಕ್ ಯು ಉದಯ್ ಡೀಟೇಲ್ಸ್ಗಾಗಿ.